ಕಾಡುಗೊಲ್ಲರ ಯುವ ಸೇನೆ ಕ್ಯಾಲೆಂಡರ್ ಬಿಡುಗಡೆ. ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಭಾನುವಾರ ಕಾಡುಗೊಲ್ಲರ ಯುವ ಸೇನೆ ಪಾವಗಡ ಘಟಕದ ವತಿಯಿಂದ 2026ನೇ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ವನಕಲ್ ಮಠದ ಪೀಠಾಧ್ಯಕ್ಷರು ಶ್ರೀ ಶ್ರೀ ಬಸವರಮಾನಂದ ಸ್ವಾಮಿಗಳು ಉದ್ಘಾಟಿಸಿ ಮಾತನಾಡುತ್ತಾ, ಅವರು ಪಾವಗಡದಲ್ಲಿ ಕಾಡುಗೊಲ್ಲರ ಯುವ ಸೇನೆಯ ಸಂಘಟನೆ ಶಕ್ತಿಯಾಗಿ ಬೆಳೆಯಬೇಕು ಎಂದು ಕರೆ ನೀಡಿದರು. ಸಮಾಜದ ಅಭಿವೃದ್ಧಿಗೆ ಶಿಕ್ಷಣ ಅತ್ಯವಶ್ಯಕ, ಸ್ವಾವಲಂಬಿಯಾಗಿ ಬಡತನವನ್ನು ತೊರೆಯಬೇಕು ಎಂದರು. ಜೊತೆಗೆ ನಮ್ಮೊಳಗಿನ ಅಸೂಯೆ ದ್ವೇಷಗಳನ್ನು ತೊರೆದು ಒಗ್ಗಟ್ಟಿನಿಂದ ಬದುಕುವಂತೆ ಮನಮುಟ್ಟುವಂತೆ ಹೇಳಿದರು. ಈ ಸಂದರ್ಭದಲ್ಲಿ ಸಿಂಡಿಕೇಟ್ ಸದಸ್ಯ ಹಾಗೂ ಜನಪದ ಕಲಾವಿದ ಮೋಹನ್ ಕುಮಾರ್ ಮಾತನಾಡಿ, ಕಾಡುಗೊಲ್ಲರ ಸಮುದಾಯದ ಸಂಸ್ಕೃತಿ ಆಚಾರ ವಿಚಾರಗಳು ವಿಶಿಷ್ಟವಾಗಿವೆ. ಶ್ರೀ ಯತ್ತಯ್ಯ ಚಿತ್ತಯ್ಯ ಚಿತ್ರಲಿಂಗೇಶ್ವರನ ದಂತಕಥೆಗಳ ತಿರುಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಅಗತ್ಯವಿದ್ದು, ನಮ್ಮ ಮೂಲ ಸಂಸ್ಕೃತಿಯ ಅಸ್ಮಿತೆಯನ್ನು ಉಳಿಸುವುದು ಅತ್ಯವಶ್ಯಕ ಎಂದು ಹೇಳಿದರು. ನಂತರ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆ H8 ಸಿನಿಮಾ ನಿರ್ದೇಶಕ ನಟ ಗುಣ ಹರಿಯೆಬ್ಬೆ ಮಾತನಾಡಿ, ಫೆಬ್ರವರಿಯಲ್ಲಿ ಸಿನಿಮಾ ಬಿಡುಗಡೆಯಾಗುತ್ತಿದೆ, ನಿಮ್ಮ ಸಹಕಾರ ಪ್ರೋತ್ಸಾಹ ಇರಲೆಂದು ಕೋರಿದರು. ಗೌರವಾಧ್ಯಕ್ಷ ಕೆಪಿಸಿಸಿ ಸಣ್ಣನಾಗಣ್ಣ ಮಾತನಾಡಿ, ನಮ್ಮ ಯುವ ಸೇನೆಯ ಶಕ್ತಿ ಸಮಾಜದ ಅಭಿವೃದ್ಧಿಗೆ ಬಹುಮುಖ್ಯ. ಸಮುದಾಯದ ಒಗ್ಗಟ್ಟನ್ನು ಕಾಪಾಡುವ ಮೂಲಕ ಮುಂದಿನ ಪೀಳಿಗೆಗೂ ಪ್ರೇರಣೆ ಕೊಡಬೇಕು ಎಂದರು. ಯುವ ಸೇನಾ ಅಧ್ಯಕ್ಷ ದಿವ್ಯ ತೇಜು ಮಾತನಾಡಿ, ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಎಲ್ಲರ ಸಹಕಾರ ಸಂಘಟನೆ ಅಗತ್ಯವಾಗಿತ್ತು ಎಂದು ಕೃತಜ್ಞತೆ ಸಲ್ಲಿಸಿದರು. ಕಾರ್ಯದರ್ಶಿ ರಾಜಣ್ಣ ಮಾತನಾಡಿ, ನಮ್ಮ ಸಂಘಟನೆಯು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡಲಿದೆ. ಯುವ ಸಾಮರ್ಥ್ಯ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದಕ್ಕಾಗಿ ಪ್ರಯತ್ನಿಸುತ್ತೇವೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಘಟನಾ ಕಾರ್ಯದರ್ಶಿ ದೇವರಹಟ್ಟಿ ನಾಗರಾಜು, ಪದಾಧಿಕಾರಿಗಳಾದ ದೊಡ್ಡಹಟ್ಟಿ ನವೀನ್, ನಾಗೇಶ್, ನಾಗಣ್ಣ ಕೃಷ್ಣಗಿರಿ, ಕುತ್ತೂರು ನಾಗರಾಜು, ಕೃಷಿ ಈರಣ್ಣ, ಸಂತೆಬಂಡೆ ಸಿದ್ದಣ್ಣ, ಕಾರನಾಗನಹಟ್ಟಿ ವೀರೇಶ್, ದವಡಬೆಟ್ಟ ಆನಂದ್, ಮುಖಂಡರಾದ ಸಂತೆಬಂಡೆ ಪುಲಿಯಪ್ಪ, ಬೋರಣ್ಣ, ಪೂಜಾರಪ್ಪ, ಟೈಲರ್ ಗುರು, ಕರನಾಗಪ್ಪ, ಹೇಮಲತಾ, ಉಗ್ರಣ್ಣ, ಚಿತ್ತಣ್ಣ ಕೊತ್ತೂರು, ಚಕ್ಕೆ ಭಜನಿ ಚಂದ್ರಶೇಖರ್, ಕುರಿಮಲ್ಲಪ್ಪ, ದೊಡ್ಡಹಟ್ಟಿ ಶಿವರಾಜ್, ಕೀರ್ಲಾಲಹಳ್ಳಿ ಆನಂದ್ ಸೇರಿದಂತೆ ಹಲವಾರು ಮುಖಂಡರು, ಸದಸ್ಯರು ಮತ್ತು ಸಮಾಜದ ಬಾಂಧವರು ಭಾಗವಹಿಸಿದ್ದರು. ಯುವ ಸಾಮರ್ಥ್ಯ, ಸಂಸ್ಕೃತಿ ಮತ್ತು ಸಮುದಾಯದ ಒಗ್ಗಟ್ಟಿನ ಸ್ಫೂರ್ತಿದಾಯಕ ಸಂದೇಶವನ್ನು ಪ್ರತಿಪಾದಿಸುವಂತಿತ್ತು. ಶಿಕ್ಷಣ, ಎರಡನೇದು ಉದ್ಯೋಗ, ಮೂರನೇದು ಸಂಘಟನೆ, ನಾಲ್ಕನೇದು ಹೋರಾಟ, ಐದನೇದು ಶುದ್ಧ ಆಧ್ಯಾತ್ಮ ಮತ್ತು ಸಮಾಜ ಸೇವೆ ಅಂತ. ಈ 5 ಮಂತ್ರಗಳು ಈ ಸಮಾಜ ಮೇಲೇಳುವುದಕ್ಕೆ ಈ 5 ಮಂತ್ರಗಳು ಬಹಳ ಮುಖ್ಯವಾಗುವಂಥದ್ದು. ಇವತ್ತು ಸಾಂಸ್ಕೃತಿಕ ಸಿರಿವಂತಿಕೆ ಈ ಸಮಾಜಕ್ಕೆ ಬಹಳ ಇದೆ, ತುಂಬನೇ ಇದೆ. ಆದರೆ ಅದು ವಿಕಾಸಗೊಳ್ಳುವುದರಲ್ಲಿ ಮರಚಿದೆ ಅನ್ನುವಂಥದ್ದು. ಇವತ್ತು ಇದುವರೆಗೂ ದೇವರಿಗೆ ಗುಡಿಗಳನ್ನು ಕಟ್ಟಿದ್ದೇವೆ, ಅದು ಒಂದ್ರ ಮೇಲೆ ಒಂದು ಹೋರಾಟ ಮಾಡಿ, ತೆಂಗಿನಕಾಯಿ ನೀನ್ ಹೊಡಿಬೇಕು, ನಾನ್ ಹೊಡಿಬೇಕು, ಕೋರ್ಟಿಗೆ ಹೋಗಿದ್ದಾರೆ. ನಾನ್ ಮೊದ್ಲು ಹೊಡಿಬೇಕು, ನೀನ್ ಮೊದ್ಲು ಹೊಡಿಬೇಕು, ಕೋರ್ಟಿಗೆ ಹೋಗಿದ್ದಾರೆ. ಹೌದಲ್ವಾ? ಯಾರು ಹೊಡೆದ್ರು ದೇವ್ರಿಗೆ ಅರ್ಪಣೆ. ಲಕ್ಷ ಕೊಟ್ರೆ ದೇವರು ಒಲಿಯನ ಅಲ್ಲ, ಲಕ್ಷ ಇಟ್ರೆ ಮಾತ್ರ ದೇವರು ಒಲಿಯುವನು. ಲಕ್ಷ ರೂಪಾಯಿ ಕೊಟ್ರೆ ದೇವರು ಒಲಿಯೋದಿಲ್ಲ, ಲಕ್ಷ ಇಡಬೇಕು. ಕಾಯಿ ಮೊದಲು ಹೊಡಿಲಿ, ಲಾಸ್ಟಿಗೆ ಹೊಡಿಲಿ. ಯಾರು ಹೊಡೆದ್ರು ಅನ್ನೋದಕ್ಕಿಲ್ಲ, ಯಾವ ಭಾವದಲ್ಲಿ ನೀನ್ ಕಾಯಿ ಹೊಡೆದೆ ಅನ್ನೋದಕ್ಕೆ ದೇವರು ಪ್ರತ್ಯಕ್ಷ. ಪಾವಗಡ ಟ್ರಸ್ಟ್ ವತಿಯಿಂದ ಇವತ್ತು ಹೊಸ ವರ್ಷದ ಆರಂಭದಲ್ಲಿ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದು ತುಂಬ ಅವಿಸ್ಮರಣೀಯ ಸಂದರ್ಭ. ಇಡೀ ತಾಲೂಕಿನ ಜನತೆ ಇವತ್ತಿಗೆ ಬಂದು ಈ ಒಂದು ಕ್ಯಾಲೆಂಡರ್ ಬಿಡುಗಡೆಯಲ್ಲಿ ಪಾಲ್ಗೊಂಡಿದ್ದೀರಾ. ಅದರಲ್ಲೂ ಎಲ್ಲ ಕಾಡುಗೊಲ್ಲ ಸಮುದಾಯದ ಬಂಧುಗಳಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಲ್ಲಿಂದಲೇ ಒಂದು ಹೊಸ ಹೆಜ್ಜೆ ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ತೊಡಗಬೇಕೆಂದು ನನಗೆ ತುಂಬ ಹೆಮ್ಮೆಯಾಗಿದೆ. ನಮ್ಮ ಸಿನಿಮಾ ಫೆಬ್ರವರಿ 6ನೇ ತಾರೀಕು ಸರ್ಕಾರಿ ಶಾಲೆ H8 ಸಿನಿಮಾ ಪಾವಗಡದಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ನಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳಿ ನಮ್ಮೆಲ್ಲ ಸಮುದಾಯದವರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು, ಇಲ್ಲಿನ ತಾಲೂಕಿನ ಜನತೆ ಪರವಾಗಿ ನಾನು ಹೃದಯಪೂರ್ವಕವಾಗಿ ನಾನು ಪ್ರೀತಿಯಿಂದ ಕೇಳ್ಕೊತೀನಿ. ನಮಸ್ಕಾರ. ಹೇಳ್ತಾ ಇದ್ರು ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಇದೆಯಲ್ಲ, ಅದನ್ನ ಇಲ್ಲಿ ರಿಲೀಸ್ ಮಾಡಬೇಕು ಅಂತ ಕೇಳ್ತಾ ಇದ್ರು, ಒಂದು ಥಿಯೇಟರ್ನಲ್ಲಿ ಪ್ಲಾನ್ ಮಾಡೋಣ ಅಂತ. ಬಟ್ ನಾನು ಇನ್ನು 50-50 ಡೌಟಲ್ಲೇ ಇದ್ದೆ. ಈಗ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನೀವು ಇಲ್ಲ ಎಲ್ಲ ಡೆಫಿನೆಟಾಗಿ ಸಪೋರ್ಟ್ ಮಾಡ್ತೀನಿ ಅನ್ನೋದಾದರೆ
5ನೇ ತಾರೀಕು ಅಂದ್ರೆ ಪ್ರೀಮಿಯರ್ ಶೋ ಇಂದಲೇನೆ ಇಲ್ಲಿ ಪ್ರಾರಂಭ ಆಗುತ್ತೆ. ಎಲ್ಲರದ್ದು ಸಪೋರ್ಟ್ ಇದೆಯಲ್ಲ? 100% ಈಗ ಥಿಯೇಟರ್ ನಲ್ಲಿ ನಿಲ್ಲಿಸ್ತೀವಿ ಅನ್ನೋ ಒಂದು ಸಪೋರ್ಟ್ ಇದ್ರು ಮಾತ್ರ ನಾನು ಇಲ್ಲಿ ಮಾಡಕ್ಕಾಗೋದು. ಯಾಕಂದ್ರೆ ಬ್ಲೈಂಡ್ ಮಾಡಕ್ಕಾಗಲ್ಲ. ಓಕೆ, ರೆಡಿನಾ? 100% ಮಾಡ್ಬೋದಲ್ವಾ? ಎಲ್ಲರದ್ದು ಸಪೋರ್ಟ್ ಇದೆಯಲ್ಲ? ಎಲ್ಲರನ್ನು ಅಟ್ಲೀಸ್ಟ್ ಒಬ್ಬೊಬ್ರು ಒಂದಿಬ್ರು ಮೂವರನ್ನ ಕರ್ಕೊಂಡ್ ಬಂದು ಫಸ್ಟೇ ನೋಡಿದ್ರೆ ನೆಕ್ಸ್ಟ್ ಡೇ ಹಂಗೆ ಹೆಚ್ಚಾಗ್ತಾ ಹೋಗುತ್ತೆ. ವತಿಯಿಂದ ಈ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವು ಸುಮಾರು ತಿಂಗಳಿಂದ ಪ್ರಯತ್ನ ಮಾಡಿ ಎಲ್ಲ ಕೆಲಸ ಒತ್ತಡದಲ್ಲಿ ನಮ್ಮ ಕಡೆಗೆ ಹೋಗೋದು ಎಲ್ಲ ಬಿಟ್ಟು ನಮ್ಮ ಕಾರ್ಯಕ್ರಮ ಉದ್ದೇಶ ಏನಂದರೆ ನಮ್ಮರು ಒಂದು ಕಡೆ ಸೇರಬೇಕು, ನಮ್ಮದು ಒಂದು ಸಂಘ ಡೆವಲಪ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತೀವಿ. 26ನೇ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾಡುಗೊಲ್ಲ ಯುವ ಸೇನೆಯಿಂದ ಬಿಡುಗಡೆ ಮಾಡ್ತಾಯಿದ್ದೀವಿ. ಹಾಗೂ ಈ ನಮ್ಮ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತದೆ. ಧನ್ಯವಾದಗಳು.